ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪವನ್ ರಾವ್ಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ಫೋರ್ತ್ ಲೆಸನ್ ತುಂಬಾ ಲಾಂಗ್ ಲೆಸನ್ ಇರುವಂತಹ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅನ್ನುವಂಥ ಲೆಸನ್ ಇಂದ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದರಿಂದ ಕೂಡ ಬರುತ್ತೆ. ಫಿಕ್ಸೆಡ್ ಕ್ವಶನ್ಸ್ ಈ ಒಂದು ಲೆಸನ್ ಇಂದ ಇದ್ದೇ ಇರುತ್ತೆ. ಸೊ ನಮ್ಮ ವಂದನಾ ಶಿವ ಅವರು ಬರೆದಿರುವಂತಹ ಈ ಒಂದು ಲೆಸನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ಒಂದು ಲೆಸನ್ ಕಂಪ್ಲೀಟ್ ಆಗಿ ನಮ್ಮ ಒಂದು ಅರ್ತ್ ಬಗ್ಗೆ ಇದೆ, ನೇಚರ್ ಬಗ್ಗೆ ಇದೆ, ಫಾರೆಸ್ಟ್ ಬಗ್ಗೆ ಇದೆ. ಸೊ ಈ ಎಲ್ಲ ವಿಷಯಗಳನ್ನ ವಂದನಾ ಶಿವ ಅವರು ಅವರ ಒಂದು ಎಸ್ಸೆನಲ್ಲಿ ಬರಿತಾ ಹೋಗ್ತಾರೆ. ಸೊ ಇದೇ ಈ ಒಂದು ಲೆಸನ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೊ ಲೆಟ್ಸ್ ಎಂಟರ್ ಟು ದ ಲೆಸನ್. ಬಿಫೋರ್ ದಟ್ ವಿ ಹ್ಯಾವ್ ಟು ನೋ ಅಬೌಟ್ ದ ಆಥರ್. So author Vandana Shiva, she was born on 1952. She wrote this article. So ಅವರು ಈ ಒಂದು ಆರ್ಟಿಕಲ್ ನ ಬರೀತಾರೆ. ಸೊ ಈ ಆರ್ಟಿಕಲ್ ಏನು ಅಂತಂದ್ರೆ, ಈ ಆರ್ಟಿಕಲ್ ವಾಟ್ ವುಡ್ ನೇಚರ್ ಡೂ ಅಂತ ಹೇಳಿ ಈ ಒಂದು ನೇಚರ್ ನ ಬಗ್ಗೆ ಅವರು 2012 ಅಲ್ಲಿ ಎಸ್ ಅನ್ನುವಂತ ಮ್ಯಾಗಝಿನ್ ಅಲ್ಲಿ ಇದನ್ನ ಬರೀತಾರೆ. ತುಂಬಾ ಇಂಪಾರ್ಟೆಂಟ್. ಎಸ್ ಅನ್ನುವಂತ ಮ್ಯಾಗಝಿನ್ ನಲ್ಲಿ 2012 ಅಲ್ಲಿ ಬರೀತಾರೆ. ಓಕೆ, ಸೊ ಈ ಒಂದು ಎಸ್ಸೆ ನಲ್ಲಿ ಏನೇನಿದೆ ಅನ್ನೋದನ್ನ ಇಲ್ಲಿ ಹೈಲೈಟ್ ಕೊಟ್ಟಿದ್ದಾರೆ. ಸೊ ಇಷ್ಟನ್ನ ನೀವು ಫೋಕಸ್ ಮಾಡಲೇಬೇಕು. ಇನ್ ದಿಸ್ ಎಸ್ಸೆ ವಂದನಾ ಶಿವ ಫಸ್ಟ್ ಟೆಲ್ಸ್ ಅಸ್ how she learned about environmentalist from the uneducated women. Uneducated women ಇಂದ ಹೇಗೆ ಅವರು ಎನ್ವಿರಾನ್ಮೆಂಟಲಿಸ್ಟ್ ಅನ್ನೋದನ್ನ ಫಾಲೋ ಮಾಡಿದ್ರು ಅಥವಾ ಕಲ್ತ್ಕೊಂಡ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾರು ಅನ್ಎಜುಕೇಟೆಡ್ ವುಮೆನ್ ಅಂತಂದ್ರೆ, ಅವರು ಗರ್ವಾಲ್ ಅನ್ನುವಂತ ಪ್ಲೇಸ್, ಅದು ಹಿಮಾಲಯ ಹತ್ರ ಇದೆ. ಅಲ್ಲಿ ಈ ಒಂದು ವಿಷಯನ ಆ ಒಂದು ಹೆಣ್ಮಕ್ಳು, ಅನ್ಎಜುಕೇಟೆಡ್ ಹೆಣ್ಮಕ್ಳು ಇವರಿಗೆ ಅರ್ಥ ಮಾಡಿಸ್ತಾರೆ. While the government officials and men were cutting down trees for logs, the women showed them that the tree and forest were living things and we need to live with them. ಅಲ್ಲಿನ ಗವರ್ಮೆಂಟ್ ಅಫಿಷಿಯಲ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿರುವಂತಹ ಮರಗಳನ್ನ ಕಟ್ ಮಾಡೋದಕ್ಕೆ ಹೇಳ್ತಾರೆ. ಆ ಮರಗಳನ್ನ ಕಟ್ ಮಾಡೋದಕ್ಕೆ ಅಪೋಸ್ ಮಾಡ್ತಾರೆ ಈ ಒಂದು ಅನ್ಎಜುಕೇಟೆಡ್ ವಿಮೆನ್ಗಳು. ಯಾಕೆ ಅಂತಂದ್ರೆ, ಆ ಮರಗಳು ಕೂಡ ಲಿವಿಂಗ್ ಥಿಂಗ್ಸ್ ಅಂತ ಹೇಳಿ ಅವರಿಗೆ ಅರ್ಥ ಮಾಡಿಸ್ತಾರೆ. ಈ ಏನ್ ಅರ್ಥ ಮಾಡಿಸ್ತಾರೆ ಅದರಲ್ಲಿ ಕೆಲವೊಂದು ಹೆಣ್ಮಕ್ಳು ಮರವನ್ನ ಅಥವಾ ಆ ಒಂದು ನೇಚರ್ನ ಒಂದು ಪಾರ್ಟ್ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈ ಏನು ಅರ್ತ್ ಇದೆ, ಅರ್ತ್ ಅಲ್ಲಿ ಇರುವಂತಹ ನೇಚರ್, ಸೊ ನೇಚರ್ ನಮಗೆ ಬೇಕಾಗಿದೆ, ಅತ್ಯವಶ್ಯಕ ಅಂತ ಹೇಳಿ ಹೇಳ್ತಾರೆ. ಈ ಅತ್ಯವಶ್ಯಕ ಹೇಗೆ ಅನ್ನೋದನ್ನ ಈ ಒಂದು ಚಿಪ್ಕೋ ಮೂವ್ಮೆಂಟ್ ಇಂದ ನಮಗೆ ಹೇಳಿಕೊಡ್ತಾರೆ. ಸೊ ಲೆಸನ್ ಅಲ್ಲಿ ಇದೆ. ಸೊ ಲೆಟ್ ಸಿ ದಟ್. Diversity of life forms and the need to accept diversity as the principle of life. Diversity of life. ಸೊ ನಮ್ಮ ಜೀವನ ಏನಿದೆ ಅಂತಂದ್ರೆ ಅದು ಡೈವರ್ಸಿಟಿ ಇಂದ ಕೂಡಿರುವಂತದ್ದು. ಸೊ ವಿ ನೀಡ್ ಟು ಅಕ್ಸೆಪ್ಟ್ ದಟ್ ಡೈವರ್ಸಿಟಿ ಆಸ್ ದ ಪ್ರಿನ್ಸಿಪಲ್ ಆಫ್ ಲೈಫ್. ಡೈವರ್ಸಿಟಿ ಅನ್ನೋದು ಲೈಫ್ ನ ಪ್ರಿನ್ಸಿಪಲ್ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಅರ್ತ್ ಇಸ್ ಅವರ್ ಮದರ್ ಅಂಡ್ ನಾಟ್ ಜಸ್ಟ್ ರಾ ಮೆಟೀರಿಯಲ್ ಟು ಬಿ ಎಕ್ಸ್ಪ್ಲಾಯ್ಟೆಡ್. ಸೊ ಅರ್ತ್ ಅನ್ನೋದೇನೋ ಒಂದು ಮದರ್ ಅಂತ ಹೇಳಿ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇಟ್ ಸೆಲ್ಫ್ ಮದರ್ ಅಂತ ಹೇಳಿ ಹೇಳ್ಬೋದು. ಅದನ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು ಅಂತ ಹೇಳಿ ಹೇಳಿದ್ದಾರೆ. ರಾ ಮೆಟೀರಿಯಲ್ ತರ ಅದನ್ನ ನೋಡಬಾರ್ದು ಅಂತ ಹೇಳಿ ಹೇಳಿದ್ದಾರೆ. ವಿ ನೀಡ್ ಟು ಲಿವ್ ಇನ್ ಹಾರ್ಮನಿ ವಿತ್ ನೇಚರ್. ನಾವು ಈ ಒಂದು ಅರ್ತ್ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್, ಹಾರ್ಮನಿ ಅಂತ ಅಂದ್ರೆ ಜೊತೆಗೆ ಬಾಳುವಂತದ್ದು, ಜೊತೆಲೆ ಬದುಕನ್ನ ಸಾಗಿಸುವಂತದ್ದು, ಹಾರ್ಮನಿ ವಿತ್ ನೇಚರ್ ಅಂತ ಹೇಳಿ ಹೇಳಿದ್ದಾರೆ. ನೆಕ್ಸ್ಟ್, ಅರ್ತ್ ಡೆಮೋಕ್ರಸಿ ರೆಸ್ಪೆಕ್ಟಿಂಗ್ ದ ಫ್ರೀಡಮ್ ಫಾರ್ ಆಲ್ ಸ್ಪೀಷೀಸ್ ಆಫ್ ಲೈಫ್ ಟು ಎವಾಲ್ವ್ ಅಂಡ್ ಲಿವ್ ಟುಗೆದರ್. ಸೊ ಫ್ರೀಡಮ್ ಆಫ್ ಆಲ್ ಸ್ಪೀಷಿಯಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ಪೀಷಿಯಸ್ ಅಂತಂದ್ರೆ ಎಲ್ಲ ಜೀವಿಗಳಿಗೂ ಕೂಡ ಅದರದೇ ಆದಂತಹ ಫ್ರೀಡಮ್, ಹಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ. ಫಾರ್ ಆಫ್ ಲೈಫ್ ಟು ಎವಾಲ್ವ್ ಅಂತ ಅಂದ್ರೆ ಅದು ವೃದ್ಧಿಗೊಳ್ಳೋದಿಕ್ಕೆ, ಅಭಿವೃದ್ಧಿ ಆಗೋದಿಕ್ಕೆ ಅಥವಾ ವಿಕಾಸನಗೊಳ್ಳೋದಿಕ್ಕೆ ಅದಕ್ಕೆ ಆದಂತಹ ಫ್ರೀಡಮ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಲಿವ್ ಟುಗೆದರ್ ಅಂತಂದ್ರೆ ಪರಸ್ಪರ ಬಾಳ್ವೆಯನ್ನ ನಡೆಸೋದಿಕ್ಕೆ ಅರ್ತ್ ಡೆಮೋಕ್ರಸಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ದ ಇಂಡಿಯನ್ ಟ್ರೆಡಿಷನ್ ಟು ಇಕಾಲಜಿ ಆಸ್ ರೆಕಗ್ನೈಸ್ಡ್ ಬೈ ಟಾಗೋರ್. ಇಂಡಿಯನ್ ಟ್ರೆಡಿಷನ್ ಇಕಾಲಜಿ ಬಗ್ಗೆ ನಮ್ಮ ಟಾಗೋರ್ ಅವರು ಒಂದಷ್ಟು ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಅವರ ಕಲ್ಚರ್ ಗಳನ್ನ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ದ ಕಲ್ಚರ್ ಆಫ್ ದ ಫಾರೆಸ್ಟ್ ಈಸ್ ದ ಟ್ರೂ ಇಂಡಿಯನ್ ಕಲ್ಚರ್. ಕಲ್ಚರ್ ಆಫ್ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ನ ಕಲ್ಚರ್ ಏನಿದೆ ಅದು ಇಂಡಿಯಾದ ಟ್ರೂ ಕಲ್ಚರ್ ಅಂತ ಹೇಳಿ, ಇಂಡಿಯನ್ ಕಲ್ಚರ್ ಅಂತ ಹೇಳಿ ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ. ಓಕೆ, ಸೊ ಇದು ಇಂಪಾರ್ಟೆಂಟ್. ದಸ್ ವಂದನಾ ಶಿವ ಸೇಸ್ ದ ಫಾರೆಸ್ಟ್ ಟೀಚರ್ಸ್ ವ್ಯಾಲ್ಯೂ ಆಫ್ ಡೈವರ್ಸಿಟಿ, ಫ್ರೀಡಮ್ ಅಂಡ್ ಕೋ ಎಕ್ಸಿಸ್ಟೆನ್ಸ್. ಸೊ ಹೀಗೆ ನಮ್ಗೆ ವಂದನಾ ಶಿವ ಅವರು ಫಾರೆಸ್ಟ್ ನಮ್ಗೆ ವ್ಯಾಲ್ಯೂಸ್ ಆಫ್ ಡೈವರ್ಸಿಟಿ ಅಂತ ಅಂದ್ರೆ ವಿವಿಧತೆ ಬಗ್ಗೆ ವ್ಯಾಲ್ಯೂಸ್ ಗಳನ್ನ ಅರ್ಥ ಮಾಡಿಸ್ತಾರೆ, ಮೌಲ್ಯಗಳನ್ನ ಅರ್ಥ ಮಾಡಿಸ್ತಾರೆ. ಫ್ರೀಡಮ್ ಅಂಡ್ ಕೋ ಎಕ್ಸಿಸ್ಟೆನ್ಸ್. ಫ್ರೀಡಮ್ ಅಂತ ಅಂದ್ರೆ ಇಲ್ಲಿರುವಂತ ಪ್ರತಿಯೊಂದು ಜೀವಿಗೂ ಕೂಡ ಫ್ರೀಡಮ್ ಇದೆ, ಜೊತೆಗೆ ಕೋ ಎಕ್ಸಿಸ್ಟೆನ್ಸ್ ಅಂತ ಅಂದ್ರೇನು ಸಹಬಾಳ್ವೆಗೆ ಅವಕಾಶ ಇದೆ ಅಂತ ಹೇಳಿ ಹೇಳಿದ್ದಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಲೆಸನ್ಸ್ ಜಿಸ್ಟ್. ಸೊ ಈಗ ಈ ಒಂದು ಲೆಸನ್ ನ ಲೈನ್ ಬೈ ಲೈನ್ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮೇಕ್ ಶೋರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಲರ್ನ್ ದಿಸ್ ಥರೋಲಿ. ಮೈ ಇಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಇನ್ ದ ಫಾರೆಸ್ಟ್ ಆಫ್ ಹಿಮಾಲಯ. ಅವರು ಯಾವ ಒಂದು ಫಾರೆಸ್ಟ್ ಅಲ್ಲಿ ಅವರ ಇಕಾಲಜಿಕಲ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ರೆ ಅವರು ಫಾರೆಸ್ಟ್ ಆಫ್ ಹಿಮಾಲಯ ಅನ್ನುವಂತಹ ಫಾರೆಸ್ಟ್ ಅಲ್ಲಿ ಅವರ ಇಕಾಲಜಿಕಲ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಮೈ ಫಾದರ್ ವಾಸ್ ಫಾರೆಸ್ಟ್ ಕನ್ಸರ್ವೇಟರ್. ಅವರ ಫಾದರ್ ಯಾರು ಅಂತಂದ್ರೆ ಫಾರೆಸ್ಟ್ ಕನ್ಸರ್ವೇಟರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಫಾರೆಸ್ಟ್ ನ ಪ್ರೊಟೆಕ್ಟ್ ಮಾಡುವಂತಹ ಒಬ್ಬ ಅಧಿಕಾರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂಡ್ ಮೈ ಮದರ್ ಬಿಕೇಮ್ ಅ ಫಾರ್ಮರ್ ಆಫ್ಟರ್ ಫ್ಲೀಯಿಂಗ್ ದ ಟ್ರಾಜಿಕ್ ಪಾರ್ಟಿಷನ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಯಾವಾಗ ಈ ಒಂದು ಇಂಡಿಯಾ ಪಾಕಿಸ್ತಾನ ಆಗುತ್ತೆ ಅವಾಗಿಂದ ಅವರ ಮದರ್ ಏನ್ ಮಾಡ್ತಾರೆ, ಫಾರ್ಮಿಂಗ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಅವರು ಇಕಾಲಜಿಕಲ್ ಜರ್ನಿನ ಅವರು ಸ್ಟಾರ್ಟ್ ಮಾಡ್ತಾರೆ. ಇಟ್ ಈಸ್ ಫ್ರಮ್ ದ ಹಿಮಾಲಯನ್ ಫಾರೆಸ್ಟ್ ಅಂಡ್ ಇಕೋಸಿಸ್ಟಮ್ ದಟ್ ಐ ಲರ್ನ್ಡ್ ಮೋಸ್ಟ್ ಆಫ್ ವಾಟ್ ಐ ನೋ ಅಬೌಟ್ ಇಕಾಲಜಿ. ಸೊ ಇಕಾಲಜಿ ಬಗ್ಗೆ ಅವರು ಈ ಒಂದು ಫಾರೆಸ್ಟ್ ಇಂದ ಅವರು ಅರ್ಥ ಮಾಡ್ಕೋತಾರೆ. ಜೊತೆಗೆ ಅವರು ಕೆಲವೊಂದು ವಿಷಯಗಳನ್ನ ಈ ಒಂದು ಇಕೋಸಿಸ್ಟಮ್ ಅನ್ನೋದನ್ನ ಈ ಒಂದು ಹೋಗ್ತಾ ಜೀವನ ನಡೆಸ್ತಾ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದ ಸಾಂಗ್ಸ್ ಅಂಡ್ ಪೊಯಮ್ಸ್ ಅವರ್ ಮದರ್ ಕಂಪೋಸ್ ಫಾರ್ ಅಸ್ ವರ್ ಅಬೌಟ್ ಟ್ರೀಸ್, ಫಾರೆಸ್ಟ್ ಅಂಡ್ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್. ಸೊ ಅವರು ಹೇಳ್ತಾ ಇದ್ದಾರೆ ಅವರ ಮದರ್ ಸಾಂಗ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಕಂಪೋಸ್ ಮಾಡ್ತಾ ಇದ್ರು, ಪೊಯಮ್ಸ್ ಗಳನ್ನ ಕಂಪೋಸ್ ಮಾಡ್ತಾ ಇದ್ರು. ಯಾವ್ದ್ರ ಬಗ್ಗೆ ಅಂತ ಅಂದ್ರೆ ಟ್ರೀಸ್ ಬಗ್ಗೆ, ಫಾರೆಸ್ಟ್ ಬಗ್ಗೆ, ಜೊತೆಗೆ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್ಸ್ ಬಗ್ಗೆ ಅವರು ಪೊಯಮ್ ಗಳನ್ನ, ಸಾಂಗ್ಸ್ ಗಳನ್ನ ಕಂಪೋಸ್ ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೈ ಇನ್ವಾಲ್ವ್ಮೆಂಟ್ ಇನ್ ದ ಕಾಂಟೆಂಪರರಿ ಇಕಾಲಜಿಕಲ್ ಮೂವ್ಮೆಂಟ್ ಬಿಗ್ಯಾನ್ ವಿತ್ ಚಿಪ್ಕೋ. ಅವರ ಒಂದು ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಗಿದ್ದು ಯಾವಾಗ, ಕಾಂಟೆಂಪರರಿ ಅಂತಂದ್ರೆ ಪ್ರೆಸೆಂಟ್ಲಿ ಅವರ ಕಂಪ್ಲೀಟ್ ಪ್ರೆಸೆನ್ಸ್ ಯಾವಾಗ ಬಂತು ಅಂತಂದ್ರೆ ಈ ಒಂದು ಚಿಪ್ಕೋ ಮೂವ್ಮೆಂಟ್ ಅನ್ನುವಂತಹ ಒಂದು ಇಕಾಲಜಿ ಮೂವ್ಮೆಂಟ್. ಅದು ಇಕಾಲಜಿ ಮೀನ್ಸ್ ನೇಚರ್ಗೆ ರಿಲೇಟೆಡ್ ಆಗಿರುವಂತಹ ಮೂವ್ಮೆಂಟ್, ಅದು ಚಿಪ್ಕೋ ಮೂವ್ಮೆಂಟ್ ಅಂತ ಹೇಳಿ ಕರೀತಾರೆ. ಆ ಚಿಪ್ಕೋ ಮೂವ್ಮೆಂಟ್ ಹೇಗಿತ್ತು ಅಂದ್ರೆ ನಾನ್ ವೈಲೆಂಟ್ ರೆಸ್ಪಾನ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟೇಷನ್ ಅಂತ ಅಂದ್ರೆ ಈ ಒಂದು ಕಾಡನ್ನ ನಾಶ ಮಾಡುವಂಥದ್ದು, ಅಂದ್ರೆ ಎಲ್ಲಾ ಮರಗಳನ್ನ ಕಟ್ ಮಾಡುವಂತಹ ಪ್ರೋಸೆಸ್ಗೆ ನಾವು ಡಿಫಾರೆಸ್ಟೇಷನ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ವಿರೋಧವಾಗಿ ಈ ಒಂದು ಚಿಪ್ಕೋ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದ ಹಿಮಾಲಯನ್ ರೀಜನ್. ಸೊ ಫಸ್ಟ್ ಈ ಒಂದು ಚಿಪ್ಕೋ ಮೂವ್ಮೆಂಟ್ ಸ್ಟಾರ್ಟ್ ಆಗಿರೋದು ಎಲ್ಲಿ ಅಂತಂದ್ರೆ ಹಿಮಾಲಯನ್ ರೀಜನ್ ಅಲ್ಲಿ ಈ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. In 1970s, pleasant women from my region in Garhwal, Himalaya had come out in defense of the forest. So 1970s ಅಲ್ಲಿ ಈ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಯಾರು ಈ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿರೋದು ಅಂತಂದ್ರೆ ಪೀಸೆಂಟ್ ವುಮೆನ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪೀಸೆಂಟ್ ವುಮೆನ್ ಅಂತ ಅಂದ್ರೆ ಹಳ್ಳಿ ಕಡೆ ಈ ಹೊಲದ ಕೆಲಸ ಮಾಡುವಂತವ್ರು,
ಕಾಡನ್ನ ಅವಲಂಬಿಸಿದಂತಿರೋರಿಗೆ ನಾವು ಪೀಸೆಂಟ್ ವಿಮೆನ್ ಅಂತ ಹೇಳಿ ಕರಿತೀವಿ. ಅವರು ಯಾವ ಕಡೆಯವರು ಅಂದ್ರೆ ಈ ಒಂದು ಗರ್ವಾಲ ಅನ್ನುವಂತಹ ಒಂದು ಹಳ್ಳಿಯ ಕಡೆಯವರು, ಹಿಮಾಲಯ ಸೈಡ್ ಬರುವಂತಹ ಒಂದು ಪ್ರದೇಶ ಅದಾಗಿರುತ್ತೆ. ಸೊ ದಿಸ್ ಇಸ್ ದ ಡಿಫೆನ್ಸ್ ಆಫ್ ದ ಫಾರೆಸ್ಟ್, ಅಂದ್ರೆ ಫಾರೆಸ್ಟ್ ನ ಡಿಫೆನ್ಸ್ ಮಾಡ್ಕೊಳ್ಳುವಂತಹ ಒಂದು ಔಟ್ಕಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, logging had lead to landslides and floods and scarcity of water. ಲಾಗಿಂಗ್ ಹ್ಯಾಡ್ ಟು ಲೀಡ್ ಅಂತಂದ್ರೆ, ಲಾಗಿಂಗ್ ಅಂತ ಅಂದ್ರೆ ಈ ಒಂದು ಜಸ್ಟ್ ಮರಗಳನ್ನ ಕಟ್ ಮಾಡೋದಿದೆಯಲ್ಲ, ಅದರಿಂದ ಏನಾಗುತ್ತೆ ಅಂದ್ರೆ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ, ಫ್ಲಡ್ ಆಗುತ್ತೆ, ಸ್ಕ್ಯಾರ್ಸಿಟಿ ಆಫ್ ವಾಟರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫಾಡರ್ ಅಂಡ್ ಫ್ಯೂಯಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಲ್ಯಾಂಡ್ ಸ್ಲೈಡಿಂಗ್, ಸೊ ಮರಗಳನ್ನ ಕಟ್ ಮಾಡೋದ್ರಿಂದ ಈ ಎಲ್ಲಾ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಫಸ್ಟ್ ಒನ್, ಲ್ಯಾಂಡ್ ಸ್ಲೈಡಿಂಗ್. ಲ್ಯಾಂಡ್ ಸ್ಲೈಡಿಂಗ್ ಅಂತ ಅಂದ್ರೇನು, ಮರಗಳು ಯಾವಾಗ್ಲೂ ಕೂಡ ಭೂಮಿಯ ಮಣ್ಣನ್ನ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ. ಯಾವಾಗ ಈ ಮಣ್ಣನ್ನ ಈ ಮರಗಳು ಗಟ್ಟಿಯಾಗಿ ಇಟ್ಕೊಂಡಿರೋದಿಲ್ಲ ಅಂದ್ರೆ ಆ ಮರಗಳನ್ನ ನಾವು ಕಡ್ದಾಕ್ಬಿಡ್ತೀವಿ, ಕಂಪ್ಲೀಟ್ ಆಗಿ ಬರಡು ಭೂಮಿಯಾಗಿ ಮಾಡ್ತೀವಿ, ಬರೀ ನೆಲ ಇದ್ದ ಹಾಗೆ ಮಾಡ್ತೀವಿ, ಅವಾಗ ಲ್ಯಾಂಡ್ ಸ್ಲೈಡಿಂಗ್ಗಳು ಆಗುತ್ತೆ. ಅದರಿಂದ ಪ್ರವಾಹಗಳು ಕೂಡ ಆಗುವಂತಹ ಚಾನ್ಸಸ್ ಇದೆ. ಪ್ರವಾಹ ಅಂತ ಅಂದ್ರೆ ಒಂದೇ ಸಮ ಈ ಒಂದು ವಾಟರ್ ಅದರ ಒಂದು ಲಿಮಿಟ್ ನ ಕ್ರಾಸ್ ಮಾಡಿ ಮುಂದೆ ಹಾದಿ ಹೋಗುವಂತಹ ಒಂದು ಆಕ್ಟಿವಿಟಿ, ಅದನ್ನ ಫ್ಲಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಯಾವಾಗ ಫ್ಲಡ್ಸ್ ಕಮ್ಮಿ ಆಗುತ್ತೆ ಅಂತಂದ್ರೆ, ಯಾವಾಗ ಫಾರೆಸ್ಟ್ ಇರುತ್ತೆ, ಆ ಫಾರೆಸ್ಟ್ ಅಲ್ಲಿ ಮರ ಗಿಡಗಳು ಜಾಸ್ತಿ ಇರುತ್ತೆ, ಅವಾಗ ಆ ನೀರನ್ನ ಮುಂದೆ ಹೋಗದೆ ಇರೋ ರೀತಿ ಅಥವಾ ಆ ನೀರನ್ನ ಹೀರ್ಕೊಳ್ಳುವಂತಹ ಪ್ರೋಸೆಸ್ ಅಲ್ಲಿ ಅದು ಇನ್ವಾಲ್ವ್ ಆಗಿರುತ್ತೆ. ಅದರಿಂದ ನೀರು ಹೆಚ್ಚಾಗದೆ ಇರೋ ರೀತಿ, ಫ್ಲಡ್ ಆಗದೆ ಇರೋ ರೀತಿ ಅದು ಅದನ್ನ ಹೋಲ್ಡ್ ಮಾಡುತ್ತೆ. ಅಂಡ್ ಸ್ಕ್ಯಾರ್ಸಿಟಿ ಆಫ್ ವಾಟರ್ ಅಂತಂದ್ರೆ ವಾಟರ್ ನ ಅಭಾವ ಉಂಟಾಗುವಂತದ್ದು. ಯಾವಾಗ ವಾಟರ್ ನ ಅಭಾವ ಉಂಟಾಗುತ್ತೆ ಅಂತಂದ್ರೆ, ಯಾವಾಗ ಡಿಫಾರೆಸ್ಟೇಷನ್ ಆಗುತ್ತೆ, ಯಾವಾಗ ಈ ಕಾಡು ಇಲ್ದ ಹಾಗೆ ಆಗುತ್ತೆ, ಭೂಮಿ ನೀರನ್ನ ಹೀರ್ಕೊಳ್ಳುವಂತ ಶಕ್ತಿನ ಅದು ಕಡಿಮೆ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ನೀರು ಕೂಡ ನಮ್ಗೆ ಸಿಗ್ದಂಗ ಆಗುತ್ತೆ, ಅಂತರ್ಜಲದ ಕುಸಿತ ಉಂಟಾಗುತ್ತೆ. ಜೊತೆಗೆ ಯಾವುದೇ ತರ ಗುಡ್ಡಗಾಡುಗಳಲ್ಲಿ ಅಥವಾ ಕೆರೆಗಳಲ್ಲಿ, ಸರೋವರಗಳಲ್ಲಿ, ನದಿಗಳಲ್ಲಿ ನೀರು ಸಿಗ್ದಂಗಾಗುತ್ತೆ. ಸೊ ಯಾವಾಗ ಈ ಮರ ಗಿಡಗಳು ಇರುತ್ತೆ, ಆ ವಾಟರ್ ಅಥವಾ ಪಾಂಡ್ ಅಲ್ಲಿ ಅಥವಾ ಸರೋವರಗಳಲ್ಲಿ, ನದಿಗಳಲ್ಲಿ ನೀರು ಇರುತ್ತೆ. ಸೊ ಇದು ಉಷ್ಣತೆಯ ಮೇಲೆ ಪ್ರಭಾವ ಬೀರುತ್ತೆ. ಉಷ್ಣತೆ ಜಾಸ್ತಿ ಆದಾಗೆಲ್ಲ ನೀರು ಆವಿಯಾಗುತ್ತೆ. ಸೊ ಅದರಿಂದ ಸ್ಕ್ಯಾರ್ಸಿಟಿ ಆಫ್ ವಾಟರ್ ಆಗುತ್ತೆ. ಫಾಡರ್ ಅಂಡ್ ಫ್ಯೂಯಲ್ ಅಂತ ಹೇಳಿ ಹೇಳ್ತಿದ್ದಾರೆ. ಫಾಡರ್ ಅಂತ ಅಂದ್ರೆ ಮೇವು ಅಂತ ಹೇಳಿ ಕರಿತೀವಿ. ಸೊ ದನ ಕರುಗಳಿಗೆ ಮೇವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ನಮಗೆ ಅನ್ನ ಮುಖ್ಯವೋ ಹಾಗೆ ಅದಕ್ಕೆ ಫಾಡರ್, ಹುಲ್ಲು ಅಥವಾ ನಾವೇನು ಫಾರೆಸ್ಟ್ ಇಂದ ಯೂಸ್ ಮಾಡ್ತೀವಿ, ಎಲೆ, ಸೊಪ್ಪು ಇವೆಲ್ಲ ಯೂಸ್ ಮಾಡ್ತೀವಿ, ಅದು ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ಯೂಯಲ್ ಅಂತಂದ್ರೆ ಇಲ್ಲಿ ಎನರ್ಜಿ. ನಾವು ಅಡಿಗೆ ಮಾಡೋದಕ್ಕೆ ಇವಾಗ LPG ಇದೆ, ಆಗ ಯಾವ LPG ಕೂಡ ಇರಲಿಲ್ಲ. ಸೊ ಅದರಿಂದ ಫ್ಯೂಯಲ್ ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಇಟ್ ಮೀನ್ಸ್ ನಾವು ಒಣಗಿರುವಂತಹ ಮರಗಳನ್ನ ಅದನ್ನೇ ನಾವು ಸುಟ್ಟು ಫೈರ್ ನ ನಾವು ತರಿಸ್ಕೊತಾ ಇದ್ವಿ. ಮೀನ್ಸ್ ಅನ್ನವನ್ನ ಬೇಯಿಸೋದಿಕ್ಕೆ ಅಥವಾ ಕುದಿಸೋದಿಕ್ಕೆ ಈ ಒಂದು ಬೆಂಕಿ ಅಥವಾ ಈ ಸುಡುವಂತಹ ಮರಗಳಿಂದ ಶಾಖನ ಉತ್ಪತ್ತಿ ಮಾಡಿಕೊಂಡು ನಾವು ಅಡಿಗೆನ ಮಾಡ್ತಾ ಇದ್ವಿ. ಸೊ ಇದು ಈ ಲೈನ್ ನ ಇಂಪಾರ್ಟೆಂಟ್. ಸಿನ್ಸ್ ವಿಮೆನ್ ಪ್ರೊವೈಡ್ ದೀಸ್ ಬೇಸಿಕ್ ನೀಡ್ಸ್, ದ ಸ್ಕ್ಯಾರ್ಸಿಟಿ meant longer walk for collecting water, firewood, and heavier burden. ಸೊ ಯಾವಾಗ ಈ ಒಂದು ಮರಗಳು ಇಲ್ಲದೆ ಇರೋ ರೀತಿ ಆಗುತ್ತೆ, ಅವಾಗ ಅವ್ರು ಏನ್ ಮಾಡ್ಬೇಕಾಗುತ್ತೆ, ನೀರನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ತುಂಬಾ ದೂರ ಪ್ರಯಾಣಗಳನ್ನ ಬೆಳೆಸ್ಬೇಕಾಗುತ್ತೆ. ಜೊತೆಗೆ ಕಟ್ಟಿಗೆಗಳನ್ನು ಕೂಡ ತರಬೇಕು ಅಂತ ಅಂದ್ರೆ ತುಂಬಾ ದೂರ ನಡ್ಕೊಂಡು ಹೋಗಿ ಅದನ್ನ ತಲೆ ಮೇಲೆ ಹೊತ್ತು ತರಬೇಕಾಗುತ್ತೆ. ಇದು ಅವರಿಗೆ ಹೆವಿಯರ್ ಬರ್ಡನ್ ಅಂತ ಅನ್ನಿಸ್ತು. ಅಂದ್ರೆ ಇವನ್ನೆಲ್ಲ ಹೊತ್ಕೊಂಡು, ನೀರು, ಕಟ್ಟಿಗೆ ಎಲ್ಲ ಹೊತ್ಕೊಂಡು ಬರೋದು ಅವರಿಗೆ ತುಂಬಾ ಬರ್ಡನ್ ಅಂತ ಹೇಳಿ ಅನ್ನಿಸ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೇ ಅವರಿಗೆ ಈ ಒಂದು ಪ್ರಕೃತಿಯಿಂದ ಕಲಿಬೇಕಾಗಿರುವಂತಹ ಅಥವಾ ಈ ಗರ್ವಾಲ್ ವುಮೆನ್ಸ್ ಅವರು ಕಲ್ತಿರುವಂತಹ ಒಂದು ಶಿಕ್ಷಣ ಅಂತ ಹೇಳಿ ಹೇಳ್ಬೋದು. Women knew that the real value of forest, who was the
ಟಿಂಬರ್ ಫ್ರಮ್ ದ ಡೆಡ್ ಟ್ರೀ. ಸೊ ಆಲ್ರೆಡಿ ಈ ಒಂದು ವುಮೆನ್ಗೆ ಗೊತ್ತಿತ್ತು ಟಿಂಬರ್ ಅಂತ ಅಂದ್ರೆ ಕಟ್ಟಿಗೆಗಳು ಯಾವ್ದ್ರಿಂದ ಸಿಕ್ತಿತ್ತು, ಡೆಡ್ ಟ್ರೀ ಇಂದ ಸಿಗ್ತಾ ಇತ್ತು. ಡೆಡ್ ಆಗಿರುವಂತ ಸತ್ತಿರುವಂತ ಟ್ರೀಗಳಿಂದ ಅವರು ಅದನ್ನ ತಗೋತಾ ಇದ್ರು. ಆದ್ರೆ ಚೆನ್ನಾಗಿರುವಂತ ಟ್ರೀಗಳಿಂದ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಮುರಿಯೋದಾಗ್ಲಿ ಅಥವಾ ಅದನ್ನ ಕಟ್ ಮಾಡೋದಾಗ್ಲಿ, ಬುಡ ಸಮೇತ ಅದನ್ನ ಕೀಳೋದಾಗ್ಲಿ ಇದನ್ನ ಮಾಡ್ತಾ ಇರ್ಲಿಲ್ಲ. ಬಟ್ ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್ ಫುಡ್ ಫಾರ್ ದೇರ್ ಕ್ಯಾಟಲ್ ಅಂಡ್ ಫ್ಯೂಲ್ ಫಾರ್ ದೇರ್ ಹಾರ್ಟ್ಸ್. ಆದ್ರೆ ಈ ಸ್ಪ್ರಿಂಗ್ ಟೈಮ್ ಅಲ್ಲಿ ಏನ್ ಮಾಡ್ತಿದ್ರು ಅಂತ ಅಂದ್ರೆ ಈ ಫುಡ್ಗೋಸ್ಕರ ಕ್ಯಾಟಲ್ಸ್ ಗಳನ್ನ ಹಾಗೆ ಮೇಯೋದಕ್ಕೆ ಬಿಡ್ತಾ ಇದ್ರು. ಜೊತೆಗೆ ಈ ಒಂದು ಸ್ಟ್ರೀಮ್ಸ್ ಗಳಲ್ಲಿ ನೀರನ್ನ ಕುಡಿಯೋದಕ್ಕೆ ಹಾಗೆ ಆ ಒಂದು ದನ ಕರುಗಳನ್ನ ಬಿಡ್ತಾ ಇದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವೆಲ್ಲ ಇರ್ಲಿಲ್ಲ ಅಂತಂದ್ರೆ ಆ ಸ್ಪ್ರಿಂಗ್ ಸೀಸನ್ ಅವರು ನೋಡೋದಿಕ್ ಆಗೋದಿಲ್ಲ. ಅವರ ದನ ಕರುಗಳಿಗೆ ಮೇವು ಕೂಡ ಇರೋದಿಲ್ಲ. ಸ್ವತಃ ಇವ್ರಿಗೂ ಕೂಡ ಆ ತಿನ್ನೋದಿಕ್ಕೆ ಅನ್ನ ಬೇಯಿಸ್ಕೊಳ್ಳೋದಿಕ್ಕೆ ಆ ಈ ಒಂದು ಕಟ್ಟಿಗೆಗಳು ಕೂಡ ಅವರಿಗೆ ಸಿಗ್ತಾ ಇರ್ಲಿಲ್ಲ. Women declared that they would hang the trees and the loggers would have to kill them before killing the trees. ಸೊ ಅದಕ್ಕೆ ಅಲ್ಲಿರುವಂತಹ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ ಹೋಗಿ ಈ ಒಂದು ಟ್ರೀಗಳನ್ನ ಹಗ್ ಮಾಡ್ತಾರೆ. ಹಗ್ ಅಂತ ಹೇಳಿದ್ದಾರೆ ಅಂದ್ರೆ ಹೋಗಿ ಟೈಟ್ ಆಗಿ ಈ ಮರಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂತದ್ದು. ಅದನ್ನ ಕಟ್ ಮಾಡೋಕ್ಕಿಂತ ಮುಂಚೆ ನಮ್ಮನ್ನ ಸಾಯಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲಾಗರ್ ವುಡ್ ಹ್ಯಾವ್ ಟು ಕಿಲ್ ದಮ್ ಬಿಫೋರ್. ಲಾಗರ್ ಅಂತಂದ್ರೆ ಕಟ್ ಮಾಡೋರು. ಏನ್ ಮಾಡಿ ಈ ಕಟ್ ಮಾಡೋಕ್ಕಿಂತ ಮುಂಚೆ, ಈ ಮರಗಳನ್ನ ಕಟ್ ಮಾಡೋಕ್ಕಿಂತ ಮುಂಚೆ ನಮ್ಮನ್ನ ಸಾಯಿಸಿ, ನಮ್ಮನ್ನ ಕೊಲೆ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಹೇಗ್ ಪ್ರೊಟೆಕ್ಟ್ ಮಾಡಿದ್ರು ಅಂದ್ರೆ ಈ ಲೈನ್ ನ ನೀವು ಬರಿಬೇಕಾಗತ್ತೆ. ಆ ಫ್ಲಾಕ್ ಸಾಂಗ್ ಆಫ್ ದಟ್ ಪೀರಿಯಡ್ ಸೆಟ್. ಸೊ ಆ ಕಾಲದಲ್ಲಿರುವಂತಹ ಫ್ಲಾಕ್ ಸಾಂಗ್, ಸೊ ಜನಪದ ಗೀತೆಗಳು ಹೇಗಿತ್ತು? ದೀಸ್ ಬ್ಯೂಟಿಫುಲ್ ಓಕ್ಸ್ ಅಂಡ್ ಹೊರಾಡನ್ಸ್ ಡ್ರೋನ್ಸ್. ಹೊರಾಡನ್ ಡ್ರೋನ್ಸ್ ಅಂತ ಅಂದ್ರೆ ಒಂದು ಜಾತಿಯ ಮರ, ಜೊತೆಗೆ ಓಕ್ಸ್ ಅಂತಂದ್ರೆ ಅದು ಕೂಡ ಒಂದು ಜಾತಿಯ ಮರ. ನೋಡೋದಕ್ಕೆ ಅದು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇ ಗಿವ್ ಕೂಲ್ ವಾಟರ್. ಸೊ ಏನ್ ಕೊಡುತ್ತೆ ಈ ಮರಗಳು? ಕೂಲ್ ವಾಟರ್ ನ ಕೊಡುತ್ತೆ. ಡೋಂಟ್ ಕಟ್ ದಿಸ್ ಟ್ರೀಸ್, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್. ಸೊ ಅದರಿಂದ ಈ ಮರಗಳನ್ನ ಕಟ್ ಮಾಡಬೇಡಿ, ಅದು ಬದುಕೋದಕ್ಕೆ ಬಿಡಿ ಅಥವಾ ಅದನ್ನ ಉಳಿಸಿ ಅಂತ ಹೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್, 1973 ನಲ್ಲಿ ಏನಾಯ್ತು ಅಂತ ಹೇಳಿದರೆ, ಹಿ ಹ್ಯಾಡ್ ಗಾನ್ ಟು ವಿಸಿಟ್ ಮೈ ಫೇವರೇಟ್ ಫಾರೆಸ್ಟ್. ಐ ಅಂತಂದ್ರೆ ಇಲ್ಲಿ ವಂದನಾ ಶಿವ ಅವರು ಏನ್ ಮಾಡ್ತಾರೆ, ಅವರ ಒಂದು ಫೇವರೇಟ್ ಪ್ಲೇಸ್, ಫಾರೆಸ್ಟ್ ಅಲ್ಲಿರುವಂತ ಫೇವರೇಟ್ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ, ಅವ್ರಿಗೆ ಏನ್ ಇಷ್ಟ ಅಂತಂದ್ರೆ ಸ್ವಿಮ್ಮಿಂಗ್ ಇನ್ ಮೈ ಫೇವರೇಟ್ ಸ್ಟ್ರೀಮ್. ಸೊ ಫೇವರೇಟ್ ಸ್ಟ್ರೀಮ್ ಅಲ್ಲಿ ಸ್ವಿಮ್ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ಬಿಫೋರ್ ಲಿವಿಂಗ್ ಫಾರ್ ಕೆನಡಾ. ಸೊ ಅಂದ್ರೆ ಕೆನಡಾಗೆ ಅವರು ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಹೋಗೋಕ್ಕಿಂತ ಮುಂಚೆ ಅವ್ರು ಏನ್ ಮಾಡಿದ್ರು, PhD ಗೋಸ್ಕರ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ಇದನ್ನ ವಿಸಿಟ್ ಮಾಡಿ ಹೋದ್ರಂತೆ. ಸೊ ಏನಾಯ್ತು ಅಲ್ಲಿ, ಬಟ್ ದ ಫಾರೆಸ್ಟ್ ವರ್ ಗಾನ್. ಆದ್ರೆ ಫಾರೆಸ್ಟ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂಡ್ ಸ್ಟ್ರೀಮ್ ವಾಸ್ ರೆಡ್ಯೂಸ್ ಟು ಅ ಟ್ರಿಕಲ್. ಸೊ ಸ್ಟ್ರೀಮ್ ಏನಾಗಿತ್ತು, ಸ್ಟ್ರೀಮ್ ಅಂತಂದ್ರೆ ದೊಡ್ಡ ನದಿ, ಆದ್ರೆ ಏನಾಗಿತ್ತು, ಚಿಕ್ಕ ನಲ್ಲಿನಲ್ಲಿ ನೀರು ಬಿಡೋ ರೀತಿ ಅಷ್ಟು ಕಡಿಮೆ ಆಗೋಗಿತ್ತು ವಾಟರ್ ಅಂತ ಹೇಳಿ ಹೇಳಿದ್ದಾರೆ. ರೆಡ್ಯೂಸ್ ಟು ಅ ಟ್ರಿಕಲ್ ಅಂತ ಹೇಳಿ ಹೇಳಿದ್ದಾರೆ. ಸೊ ಅದರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಐ ಡಿಸೈಡ್ ಟು ಬಿಕಮ್ ವಾಲಂಟರಿ ಫಾರ್ ಚಿಪ್ಕೋ ಮೂವ್ಮೆಂಟ್. ಇದರಿಂದ ಅವರು ವಾಲಂಟರಿ ಆಗಿ ಚಿಪ್ಕೋ ಮೂವ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಯಾಕೆ ಅಂದ್ರೆ ಅವರ ಫೇವ್ರೆಟ್ ಪ್ಲೇಸ್ ಇನ್ ದ ಫಾರೆಸ್ಟ್, ಸ್ವಿಮ್ಮಿಂಗ್ ಮಾಡುವಂತಹ ಫೇವ್ರೆಟ್ ಸ್ಟ್ರೀಮ್ ಎರಡೂ ಕೂಡ ಕಟ್ ಆಗಿರುತ್ತೆ, ನಾಶ ಆಗಿರುತ್ತೆ. ಅದರಿಂದ ಅವರು ವ್ಯಾಲಂಟರಿ ಆಗಿ ಈ ಒಂದು ಚಿಪ್ಕೋ ಮೂವ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಂಡ್ ಐ ಸ್ಪೆಂಟ್ ಎವ್ರಿ ವೆಕೇಶನ್ ಡೂಯಿಂಗ್ ಪಾದಯಾತ್ರೆ. ಸೊ ಅವರ ಪ್ರತಿಯೊಂದು ವೆಕೇಶನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪಾದಯಾತ್ರೆಗಳನ್ನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವೆಕೇಶನ್ ಅಂತಂದ್ರೆ ಅವರು PhD ಗೋಸ್ಕರ ಕೆನಡಾಗ್ ಹೋಗಿದ್ರು. ಅವ್ರಿಗೆ ಯಾವಾಗ ವೆಕೇಶನ್ ಸಿಗುತ್ತೆ, ಹಾಲಿಡೇ ಸಿಗುತ್ತೆ, ಬಂದು ಅವ್ರ ಏನ್ ಮಾಡ್ತಾರೆ, ಪಾದಯಾತ್ರೆಗಳನ್ನ ಮಾಡ್ತಾರೆ. ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟೇಷನ್ ಬಗ್ಗೆ ಡಾಕ್ಯುಮೆಂಟ್ಸ್ ಗಳನ್ನ, ಡಾಕ್ಯುಮೆಂಟರಿ ಮೂವಿಗಳನ್ನ, ಡಾಕ್ಯುಮೆಂಟರಿ ಫೈಲ್ ಗಳನ್ನ ಅವರು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ವರ್ಕ್ ಆಫ್ ದ ಫಾರೆಸ್ಟ್ ಆಕ್ಟಿವಿಟೀಸ್ ಅಂಡ್ ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ. ಸೊ ಅವರ ಕೆಲಸ ಏನಾಗಿತ್ತು ಅಂದ್ರೆ ಫಾರೆಸ್ಟ್ ನ ಆಕ್ಟಿವಿಟೀಸ್ ಮತ್ತೆ ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋನ ಮೆಸೇಜ್ ನ ಅವರು ಸ್ಪ್ರೆಡ್ ಮಾಡೋದಕ್ಕೆ ಅವರು ನಿಂತ್ಕೊಂಡ್ರು.
ಹೀಗೆ ಏನಾಯ್ತು, ಅವರ ಒಂದು ಇನ್ವಾಲ್ವ್ಮೆಂಟ್ ಇದರಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಆಫ್ ದ ಡ್ರಾಮೆಟಿಕ್ ಚಿಪ್ಕೋ ಆಕ್ಷನ್ ಟುಕ್ ಪ್ಲೇಸ್ ಇನ್ ಹಿಮಾಲಯನ್ ವಿಲೇಜ್ ಆಫ್ ಅಡ್ವಾಣಿ. ಸೊ ಡ್ರಾಮೆಟಿಕ್ ಅಂತ ಅಂದ್ರೆ ಒಂದು ಸೀನ್ ನಡೀತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಡ್ರಾಮೆಟಿಕ್ ಅಂದ್ರೆ ಡ್ರಾಮಾ ಅಂತ ಅರ್ಥ ಮಾಡ್ಕೋಬೇಡಿ. ಸೊ ಎಲ್ಲಿ ಅಂತಂದ್ರೆ ಅದೇ ಒಂದು ಹಿಮಾಲಯ ಪ್ಲೇಸ್ ಹತ್ರ ಇರುವಂತಹ ಒಂದು ಚಿಕ್ಕ ವಿಲೇಜ್ ಅಡ್ವಾಣಿ ಅನ್ನುವಂಥ ವಿಲೇಜ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ 1973 ನಲ್ಲಿ ಚಿಪ್ಪೋ ಮೂವ್ಮೆಂಟ್ ಅಲ್ಲಿ. ವೆನ್ ಅ ವಿಲೇಜ್ ವುಮೆನ್ ನೇಮ್ಡ್ ಬಚನಿ ದೇವಿ, ತುಂಬಾ ಇಂಪಾರ್ಟೆಂಟ್. ಈ ಬಚನಿ ದೇವಿ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಅಟ್ಲೀಸ್ಟ್ 2 ಮಾರ್ಕ್ಸ್ ಆದ್ರೂ ಕ್ವಶನ್ ಕೇಳ್ತಾರೆ. ಮೈಂಡ್ ಇಟ್. ಲೆಡ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಹರ್ ಓನ್ ಬ್ರದರ್, ಓನ್ ಹಸ್ಬೆಂಡ್. ಸೊ ಅವರು ಸ್ವಂತಹ ಅವರ ಗಂಡನ ಅಗೇನ್ಸ್ಟ್ ಆಗಿ ಅವ್ರು ಏನ್ ಮಾಡ್ತಾರೆ, ರೆಸಿಸ್ಟೆನ್ಸ್ ಮಾಡ್ತಾರೆ, ವಿರೋಧ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಈ ಒಂದು ಮರಗಳನ್ನ ಕಡಿಯುವಂತಹ ವಿಷಯದಲ್ಲಿ. ಹೂ ಹ್ಯಾಡ್ ಒಬ್ಟೈನ್ಡ್ ಅ ಕಾಂಟ್ರಾಕ್ಟ್, ಅಂದ್ರೆ ಕಾಂಟ್ರಾಕ್ಟ್ ನ ಒಪ್ಕೊಂಡ್ ಬಂದಿರುವಂತಹ ವ್ಯಕ್ತಿ ಇವನು. ಏನ್ ಕಾಂಟ್ರಾಕ್ಟ್ ಅಂತ ಟು ಕಟ್ ದ ಟ್ರೀಸ್ ಅಂತ ಹೇಳಿ ಹೇಳಿದ್ದಾರೆ. ವೆನ್ ಅಫಿಷಿಯಲ್ಸ್ ಅರೈವ್ಡ್ ಅಟ್ ದ ಫಾರೆಸ್ಟ್, ಅಫಿಷಿಯಲ್ಸ್ ಏನ್ ಮಾಡ್ತಾರೆ, ಮತ್ತೆ ಈ ಒಂದು ಫಾರೆಸ್ಟ್ ನ ಸ್ಥಿತಿಗತಿಗಳನ್ನ ನೋಡೋದಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ದ ವಿಮೆನ್ ಹೆಲ್ಡ್ ಅಪ್ ದ ಲೈಟೆಡ್ ಲ್ಯಾಂಟ್ರನ್ಸ್. ಸೊ ಏನ್ ಮಾಡ್ತಾರೆ, ಅಂತಹ ಒಂದು ಬೆಳಕಾಗಿರುವಂತಹ ಟೈಮ್ ಅಲ್ಲೂ ಕೂಡ ಅವರು ಈ ಒಂದು ಲ್ಯಾಟ್ರನ್ಸ್ ಗಳನ್ನ ಹಿಡಿದು ಒಂದು ಹೋರಾಟವನ್ನ ಮಾಡ್ತಾರೆ. ಆಲ್ದೋ ಇಟ್ ವಾಸ್ ಅ ಬ್ರಾಡ್ ಡೇ ಲೈಟ್. ಸೊ ಅದೇನ್ ಕತ್ಲೆ ಆಗಿರುವಂತಹ ಟೈಮ್ ಅಲ್ಲ, ಹಾಡು ಹಗಲಾಗಿರುವಂತಹ ಟೈಮ್ ಅದು. ಅಂತ ಟೈಮ್ ಅಲ್ಲೇ ಈ ಒಂದು ಲ್ಯಾಂಟ್ರನ್ಸ್ ನ ಹಚ್ಚಿ ಅವರ ಒಂದು ವಿರೋಧವನ್ನ ತೋರಿಸ್ತಾರೆ. ದ ಫಾರೆಸ್ಟ್ ಆಸ್ಕ್ಡ್ ದೆಮ್ ಟು ಎಕ್ಸ್ಪ್ಲೈನ್. ಫಾರೆಸ್ಟರ್ ಏನ್ ಮಾಡ್ತಾರೆ, ಏನ್ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ದ ವಿಮೆನ್ ರಿಪ್ಲೈಡ್, ವಿ ಹ್ಯಾವ್ ಟು ಕಮ್ ಟು ಟೀಚ್ ಯು ಫಾರೆಸ್ಟರಿ. ಸೊ ಆದ್ರೆ ಇವರೇ ಅಂದ್ರೆ ಅಲ್ಲಿರುವಂತ ವಿಮೆನ್ಸ್ ಗಳೇ ಅವರಿಗೆ ಈ ಫಾರೆಸ್ಟರಿ ಬಗ್ಗೆ ಟೀಚ್ ಮಾಡ್ತೀನಿ ಬನ್ನಿ ಅಂತ ಹೇಳಿ ಹೇಳಿದ್ರಂತೆ. ಹೀಗೆ ಅವರು ಫಾರೆಸ್ಟ್ ಬಗ್ಗೆ ಅಷ್ಟು ನಾಲೆಜ್ ಗಳನ್ನ ಇಟ್ಕೊಂಡಿದ್ರು, ಅಂದ್ರೆ ಅವರು ಅಷ್ಟು ಡಿಪೆಂಡ್ ಆಗಿದ್ರು. ಈ ರೀಟ್ರೋಟೆಡ್ ಅಂತ ಅಂದ್ರೆ ಅದಕ್ಕೆ ಪ್ರತಿ ಉತ್ತರವನ್ನ ಕೊಡುವಂತದ್ದು. ಯಾವ ರೀತಿ ಪ್ರತಿ ಉತ್ತರ ಕೊಟ್ಟ ಆ ಒಂದು ಫಾರೆಸ್ಟರ್ ಅಂತಂದ್ರೆ, ಯು ಫೂಲಿಶ್ ವಿಮೆನ್, ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀ. ಸೊ ಫೂಲಿಶ್ ವಿಮೆನ್ ಅಂತ ಅಂದ್ರೆ ಮೂರ್ಖ ಮಹಿಳೆಯರೇ, ಹೇಗೆ ನೀವು ಇದನ್ನ ಪ್ರಿವೆಂಟ್ ಮಾಡ್ತೀರಾ. ಪ್ರಿವೆಂಟ್ ಅಂತ ಅಂದ್ರೆ ಸೇವ್ ಮಾಡ್ತೀರಾ ಅಂತ ಹೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಅವರು ಅವ್ರದೇ ಆದಂತ ಒಪಿನಿಯನ್ ನ ಹೇಳ್ತಾರೆ. ನೋಡ್ಕೊಳ್ಳಿ, ಫೆಲ್ಲಿಂಗ್ ಬೈ ದೋಸ್ ಹೂ ನೋ ದ ವ್ಯಾಲ್ಯೂ ಆಫ್ ದ ಫಾರೆಸ್ಟ್. ಈ ಒಂದು ಫಾರೆಸ್ಟ್ ನ ವ್ಯಾಲ್ಯೂ ನಿಮಗೇನ್ ಗೊತ್ತು ಅಂತ ಹೇಳಿ ಕೇಳ್ತಾರಂತದ್ದು. ಡು ಯು ನೋ ವಾಟ್ ಫಾರೆಸ್ಟ್ ಬೇರ್. ಹಾಗಾದ್ರೆ ಈ ಫಾರೆಸ್ಟ್ ನಿಮ್ಗೆ ಏನ್ ಕೊಡುತ್ತೆ ಅಂತ ಗೊತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ದೇ ಪ್ರೊಡ್ಯೂಸ್ ಪ್ರಾಫಿಟ್, ರಿಸಿನ್, ಟಿಂಬರ್. 2 ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಇದೆ. ಫಾರೆಸ್ಟ್ ಏನ್ ಕೊಡುತ್ತೆ ಅಂತಂದ್ರೆ ಪ್ರಾಫಿಟ್ ಕೊಡುತ್ತೆ, ರೆಸಿನ್ ಕೊಡುತ್ತೆ, ಟಿಂಬರ್ ಕೊಡುತ್ತೆ. ಪ್ರಾಫಿಟ್ ಅಂತ ಅಂದ್ರೆ ಅದರಿಂದ ಬರುವಂತಹ ಲಾಭ. ಈ ಕಟ್ಟಿಗೆಗಳನ್ನ ಮಾರಿದಾಗ, ಟಿಂಬರ್ ಗಳನ್ನ ಮಾರಿದಾಗ ಅವ್ರಿಗೆ ಪ್ರಾಫಿಟ್ ಸಿಗುತ್ತೆ. ಮರಗಳಿಂದ ರೆಸಿನ್ ಅನ್ನುವಂತಹ ಒಂದು ರಾಸಾಯನಿಕ ವಸ್ತು ಸಿಗುತ್ತೆ. ಜೊತೆಗೆ ಟಿಂಬರ್ ಅಂತ ಅಂದ್ರೆ ಮರ, ದೊಡ್ಡ ದೊಡ್ಡ ದಿಮ್ಮಿಗಳನ್ನ ಮಾರೋದ್ರಿಂದ ಅವರಿಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ಫಾರೆಸ್ಟರ್ ನ ಒಂದು ಪ್ರಕಾರ, ಅಕಾರ್ಡಿಂಗ್ ಟು ದ ಫಾರೆಸ್ಟರ್. ಆದ್ರೆ ಈ ಒಂದು ವಿಮೆನ್ ನ ಪ್ರಕಾರ ಏನ್ ಕೊಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ಯಾಂಗ್ ಬ್ಯಾಕ್ ಇನ್ ಕೋರಸ್. ಅವರು ಅದನ್ನ ಹಾಡಿನ ಮೂಲಕ ಹೇಳಿ ತೋರಿಸ್ತಾರೆ. ವಾಟ್ ಡು ದ ಫಾರೆಸ್ಟ್ ಬೇರ್. ಹಾಗಾದ್ರೆ ಏನ್ ಕೊಡುತ್ತೆ ಅಂತ ಹೇಳಿ ಕೇಳ್ತಿದಾರಲ್ಲ, ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್. ಸೊ ಏನು, ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್ ಅಂತ ಹೇಳಿ ಅದು ಜೋರಾಗಿ ಕೋರಸ್ ಎಲ್ಲರೂ ಒಮ್ಮೆಲೆ ಒಂದು ಧ್ವನಿನಲ್ಲಿ ಅವರು ಹೇಳ್ತಾರೆ. ಸಸ್ಟೈನ್ ದ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್. ಸೊ ಸಸ್ಟೈನ್ ಅರ್ತ್ ಅಂತಂದ್ರೇನು, ಈ ಅರ್ತ್ ಜೊತೆಗೆ ಪ್ರತಿಯೊಬ್ರು ಕೂಡ ಬಾಳ್ಬೇಕು, ಎಲ್ಲವನ್ನು ಕೂಡ. ಶಿ ಅಂತಂದ್ರೆ ಅರ್ತ್, ಎಲ್ಲವನ್ನು ಕೂಡ ಅವಳು ಬೇರ್ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಪಾರ್ಟ್ 1. ಇಷ್ಟು ಕೂಡ ಈ ಒಂದು ಫಾರೆಸ್ಟ್ ಇಂದ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಒಂದಷ್ಟು
ಇನ್ಫಾರ್ಮೇಶನ್ಸ್ ಗಳನ್ನ, ಒಂದಷ್ಟು ಮೂವ್ಮೆಂಟ್ ಗಳನ್ನ ಇದ್ರಲ್ಲಿ ಆಗಿರುವಂತದನ್ನ ನಾವು ಇಲ್ಲಿ ನೋಡಿದೀವಿ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಗರ್ವಾಲ ವಿಮೆನ್ಸ್ ಹೇಗ್ ಪ್ರೊಟೆಸ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಬಚಿನಿ ದೇವಿ ಅವರ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಬಗ್ಗೆ ಇಲ್ಲಿ ಕ್ವಶನ್ಸ್ ಹೇಳ್ತಾರೆ 3 marks ಗೆ. ಸೊ ಇದನ್ನ ನಾವು ಬರಿಬೇಕಾಗತ್ತೆ. ಹೇಗೆ ಅವರು ರೆಸಿಸ್ಟ್ ಮಾಡಿದ್ರು, ಹೇಗೆ ಅದನ್ನ ಎದುರಿಸಿದ್ರು ಅನ್ನೋದನ್ನ ನೀವು ಹೇಳ್ಬೇಕಾಗತ್ತೆ. ಸೊ ಯಾವ ತರ ಲೈಟೆಡ್ ಲ್ಯಾಂಟರ್ನ್ಸ್ ಆಲ್ದೋ ಇಟ್ ವಾಸ್ ಬ್ರಾಡ್ ಡೇ ಲೈಟ್. ಸೊ ಹಾಡು ಹಗಲಲ್ಲೇ ಒಳ್ಳೆ ಬೆಳಕಿರುವಂತ ಟೈಮಲ್ಲೇ ಈ ಒಂದು ಲ್ಯಾಂಟೇನಗಳನ್ನ ಹಿಡಿದು ಅವರು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಹೀಗೆ ಅನ್ಎಜುಕೇಟೆಡ್ ವಿಮೆನ್ಗಳು ಈ ಒಂದು ಫಾರೆಸ್ಟ್ ಬಗ್ಗೆ ಈ ತರ ಒಂದು ಆಸಕ್ತಿನ ಇಟ್ಕೊಂಡಿದ್ರು. ಅದನ್ನ ಬಗ್ಗೆ ನಮ್ಮ ವಂದನಾ ಶಿವ ಅವರು ರಿಪೋರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗತ್ತೆ. ಥ್ಯಾಂಕ್ ಯು ಸೋ ಮಚ್.